ಹಲೋ ಡಿಯರ್ ಸ್ಟೂಡೆಂಟ್ಸ್, ಕ್ಯಾಶ್ ಬಡ್ಜೆಟ್ಗೆ ಸಂಬಂಧಪಟ್ಟಂತೆ ಎರಡನೇ ಒಂದು ಪ್ರಾಬ್ಲಮನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಆ ಕಂಪ್ನಿ ಈಸ್ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ ₹16,000 ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಏಪ್ರಿಲ್ ಟು ಜೂನ್ ತನಕ ನಮಗೆ 3 ಮಂತ್ಸಿಗೆ ಪ್ರಿಪೇರ್ ಕ್ಯಾಶ್ ಬಡ್ಜೆಟ್ ಅಂತ ಕೇಳಿದ್ದಾರೆ. ಸೊ ಮಂತ್ಗಳನ್ನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ ಮತ್ತು ಪರ್ಚೇಸು, ವೇಜಸ್ಸು, ಎಕ್ಸ್ಪೆನ್ಸು. ನಾವು ಫಸ್ಟ್ ಏನು ಮಾಡಬೇಕಿದ್ನ 2 ಭಾಗ ಡಿವೈಡ್ ಮಾಡ್ಕೋಬೇಕು. ಒಂದು ರಿಸಿಪ್ಟ್ ಯಾವುದು, ಇನ್ನೊಂದು ಪೇಮೆಂಟ್ ಯಾವುದು. ಸೇಲ್ಸ್ ಮಾಡೋದ್ರಿಂದ ದುಡ್ಡು ಬರುತ್ತೆ, ಒಂದು ರಿಸಿಪ್ಟ್ ಆಯಿತು. ಪರ್ಚೇಸ್ ಮಾಡಿದರೆ ದುಡ್ಡು ಹೋಗುತ್ತೆ, ವೇಜಸ್ ಅಂದರೆ ಎಕ್ಸ್ಪೆನ್ಸ್ ಅಂದರೆ ಎಕ್ಸ್ಪೆನ್ಸು. ಸೊ ಹಂಗಾಗಿ ಈ 3 ಕೂಡ ಏನಾಗುತ್ತೆ, ಪೇಮೆಂಟ್ ಆಗುತ್ತೆ. ಒಂದು ರಿಸಿಪ್ಟ್ ಇದೆ, 3 ಪೇಮೆಂಟ್ ಇದೆ. ಅಡಿಷ್ನಲ್ ಇನ್ಫಾರ್ಮೇಷನ್ ನೋಡೋಣ. ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ದ ಸಪ್ಲೈಯರ್ ಈಸ್ 2 ಮಂತ್ಸ್ ಅಂತ ಹೇಳ್ತಾರೆ. ಸೊ ಸಪ್ಲೈಯರ್ ಅಂತ ಹೇಳಿದ್ರೆ ಪರ್ಚೇಸ್ ಅಂತ ಅರ್ಥ. ನಾವು ಪರ್ಚೇಸ್ ಮಾಡಿದ್ದೀವಿ ಅಂತೇಳಿ, ಓಕೆನಾ. ಸೊ ಅಂದರೆ ಕ್ರೆಡಿಟಾರ್ಸ್ ಅಂದರೆ ಒಂದೇ, ಸಪ್ಲೈಯರ್ಸ್ ಅಂದರೆ ಒಂದೇ. 2 ತಿಂಗಳು ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಾವು ಪರ್ಚೇಸ್ ಮಾಡಿದರೆ 2 ತಿಂಗಳು ಬಿಟ್ಟು ಮಾರ್ಚ್ ತಿಂಗಳಲ್ಲಿ ಪೇಮೆಂಟ್ ಮಾಡಬೇಕು. ಮಾರ್ಚಲ್ಲಿ ಪರ್ಚೇಸ್ ಮಾಡಿದ್ದು 2 ತಿಂಗಳು ಬಿಟ್ಟು ಮಾರ್ಚ್, ಏಪ್ರಿಲ್ ಬಿಟ್ಟು ಮೇಗೆ ಪೇಮೆಂಟ್ ಮಾಡಬೇಕು ಅಂತ ಅದರ ಅರ್ಥ. ನೆಕ್ಸ್ಟ್ 25% ಆಫ್ ದ ಸೇಲ್ಸ್ ಈಸ್ ಫಾರ್ ಕ್ಯಾಶ್ ಆ್ಯಂಡ್ ಪೀರಿಯಡ್ ಆಫ್ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ಸ್ ಫಾರ್ ಕ್ರೆಡಿಟ್ ಸೇಲ್ಸ್ ಈಸ್ 1 ಮಂತ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಏನು ಸೇಲ್ಸ್ ಕೊಟ್ಟಿದ್ದಾರಲ್ಲ, ಆ ಸೇಲ್ಸಲ್ಲಿ 25% ಆಫ್ ದ ಸೇಲ್ಸ್ ಈಸ್ ಫಾರ್ ಕ್ಯಾಶ್. ಸೊ ಇದರ 25% ಅಂದರೆ 35,000 ಇಂಟು 25 ಮಾಡಿದಾಗ 25% ಮಾಡಿದಾಗ ಏನು ಬರುತ್ತಲ್ಲ ಅಷ್ಟು ಕ್ಯಾಶ್ ಅಂತೆ. ಇನ್ನು ಉಳಿದ ಬ್ಯಾಲೆನ್ಸ್ ಇದೆಯಲ್ಲ, ಆ ಬ್ಯಾಲೆನ್ಸಿಗೆ 1 ಮಂತು 35,000ದಲ್ಲಿ 25,000 ಫೆಬ್ರವರಿ ತಿಂಗಳಲ್ಲೇ ಕಟ್ಟಬೇಕು. ಇನ್ನು ಉಳಿದಿರ್ತಕ್ಕಂಥ 75%ಅನ್ನು ಮಾರ್ಚ್ ತಿಂಗಳಲ್ಲಿ ಕಟ್ಟಬೇಕು. ಸೊ ಮಾರ್ಚಲ್ಲಿ 40,000 ರೂಪಾಯಿ ಸೇಲ್ ಆಗಿತ್ತಲ್ಲ, ಅದರ 25% ಅಂದರೆ 10,000 ರೂಪಾಯಿ ಆ ತಿಂಗಳಲ್ಲೇ ಕಟ್ಟಬೇಕು. ಇನ್ನು 30,000 ಅಂದರೆ 75% ಏಪ್ರಿಲ್ ತಿಂಗಳಲ್ಲಿ ಪೇಮೆಂಟ್ ಮಾಡಬೇಕು. ಈ ಥರ ಕಂಟಿನ್ಯೂಷನ್ ಆಗುತ್ತೆ ಅದು, ಸರಿನಾ. ನೆಕ್ಸ್ಟು ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಎಕ್ಸ್ಪೆನ್ಸಸ್ 1 ಮಂತ್. ಅಂದರೆ ವೇಜಸ್ಸು ಮತ್ತು ಎಕ್ಸ್ಪೆನ್ಸ್ ಏನು ಮಾಡಿದ್ದಾರೆ, ಮುಂದಿನ ತಿಂಗಳಂತೆ 1 ತಿಂಗಳು ಡಿಲೇ ಅಂತೆ. ಅಂದರೆ ಫೆಬ್ರವರಿದು ಮಾರ್ಚ್ಗೆ, ಮಾರ್ಚ್ದು ಏಪ್ರಿಲ್ಗೆ, ಏಪ್ರಿಲ್ದು ಮೇಗೆ ಜೂನ್ಗೆ, ಇವೆರಡನ್ನು ಕೂಡ ಆ ಥರ ಪೇಮೆಂಟ್ ಮಾಡ್ತಾ ಹೋಗಬೇಕು. ಫೈನ್. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ 14,000 ಈಸ್ ಟು ಬಿ ಪೇಯ್ಡ್ ಇನ್ ಜೂನ್. ನೋಡಿ, ಇದು ಪೇಮೆಂಟು, 2ನೇ ಪೇಮೆಂಟು, 3ನೇ ಪೇಮೆಂಟು, 3 ಪೇಮೆಂಟ್ ಆಯಿತು. ಜೊತೆಗೆ 4ನೇದು ಇನ್ಕಮ್ ಟ್ಯಾಕ್ಸು ಜೂನ್ ತಿಂಗಳಲ್ಲಿ 14,000 ಪೇಮೆಂಟ್ ಮಾಡಿದರು ಅಂತ ಹೇಳಿದ್ದಾರೆ ಅಲ್ವಾ. ಹಂಗಾದರೆ 1 ರಿಸಿಪ್ಟ್ ಆಯಿತು, 1, 2, 3 ಪೇಮೆಂಟು, 4 ಪೇಮೆಂಟ್ ಆಯಿತು. ಒಂದು ರಿಸಿಪ್ಟಲ್ಲಿ ಮತ್ತೆ 2 ಭಾಗ ಮಾಡ್ತೀವಿ. ಒಂದು ಕ್ಯಾಶು, ಇನ್ನೊಂದು ಅಂದರೆ ಆ ತಿಂಗಳು ಬರೋದು, ಇನ್ನೊಂದು ನೆಕ್ಸ್ಟ್ ಮಂತಲ್ಲಿ ಬರೋವಂಥದ್ದು. ಓಕೆ. ಸೊ ಈಗ ಇದಕ್ಕೆ ಸೊಲ್ಯೂಷನ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಬರೋಣ ಮೇಡಮ್. ಓಕೆ, ನೋಡಿ ಇಲ್ಲಿ ಪ್ರಫಾರ್ಮ್ ಮಾಡ್ಕೊಳ್ಳಿ. ಕ್ಯಾಶ್ ಬಡ್ಜೆಟ್ ಫಾರ್ ಏಪ್ರಿಲ್ ಟು ಜೂನ್ 2015 ಅಂತ ಹೇಳಿದ್ದಾರೆ ಅಲ್ವಾ, ಅದನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಈಗ ನೆಕ್ಸ್ಟ್ ಏನಪ್ಪದಲ್ಲಿ ಇಲ್ಲಿ ಪರ್ಟಿಕ್ಯುಲರ್ಸು ಏಪ್ರಿಲ್, ಮೇ, ಜೂನ್ ಕಾಮನಾಗಿ ಹಾಕ್ಕೊಂಡಿದ್ದೀನಿ. ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಹಾಕ್ಕೊಳ್ಬೇಕಲ್ವಾ. ಓಪನಿಂಗ್ ಬ್ಯಾಲೆನ್ಸನ್ನು ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ನೋಡಿ. ಆ ಕಂಪ್ನಿ ಈಸ್ ಎಕ್ಸ್ಪೆಕ್ಟಿಂಗ್ ಟು ಹ್ಯಾವ್ 16,000 ಕ್ಯಾಶ್ ಇನ್ ಹ್ಯಾಂಡ್ ಡ್ಯೂರಿಂಗ್ 1/4 ಅಂದರೆ ಏಪ್ರಿಲ್ ತಾನೇ. ಏಪ್ರಿಲ್ ತಿಂಗಳಲ್ಲಿ 16,000 ರೂಪಾಯಿ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ತಿಂಗಳು 16,000 ರೂಪಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾಗಿದೆ ಇಲ್ಲಿ ಸೇಲ್ಸ್ ಏನು ಹೇಳಿದ್ದಾರೆ, 25% ಅದೇ ತಿಂಗಳಂತ ಹೇಳಿದ್ದಾರೆ. ಇನ್ನು 75% ಅಥವಾ ರಿಮೈನಿಂಗು ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಅಂದರೆ 25% ಕ್ಯಾಶ್ ಬರ್ತಾ ಇದೆ. ಸೊ 25% ಕ್ಯಾಶ್ ಅಂದರೆ ಏಪ್ರಿಲು, ಮೇ, ಜೂನು. ಇಲ್ಲಿ ಏಪ್ರಿಲ್ 48,000 ಐತಲ್ಲ, 48,000 ಇಂಟು 25/100 ಮಾಡಿದಾಗ ಎಷ್ಟು ಬರ್ತದೆ, 12,000 ಬಂತು, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಮೇ 50,000 ಇದೆ. 50,000 ಇಂಟು 25/100 ಮಾಡಿದಾಗ ಎಷ್ಟು ಬರ್ತದೆ, ಆ ಅಮೌಂಟನ್ನು ಮೇ ತಿಂಗಳಲ್ಲಿ ಹಾಕ್ಕೊಂಡಿದ್ದೀನಿ. 25% ನಮಗೆ ಅಲ್ಲೇ ಸಿಗ್ತಾ ಇದೆ, ಸರಿನಾ. ನೆಕ್ಸ್ಟು ಜೂನ್ ತಿಂಗಳು 60,000 ಇದೆ. 60,000 ಇಂಟು 25/100 ಮಾಡಿದಾಗ ಎಷ್ಟು ಬರ್ತಾ ಇದೆ, ಆ ಅಮೌಂಟನ್ನು ನಾನು ಇಲ್ಲಿ 37,500 ರೂಪಾಯಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಕ್ಯಾಶ್ ಸೇಲ್ಸ್ ಅದೇ ತಿಂಗಳಲ್ಲಿ ಆಗುವಂಥ ಅಮೌಂಟ್ ಅದು. ಸೊ ಗೊತ್ತಾಯ್ತಲ್ವ. ನಾನು ಇದ್ರದ್ದು ಹೇಳ್ತಾ ಇದ್ದೀನಿ, ಕ್ಯಾಶ್ ಸೇಲ್ಸಿಂದ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಓಕೆ, ಕ್ಯಾಶ್ ಸೇಲ್ಸ್ ಅಂದರೆ ಏಪ್ರಿಲ್ 48,000 ಇದೆ. 48,000 ಇಂಟು 25% ಮಾಡಿದಾಗ 12,000 ಬರುತ್ತೆ. ಸೊ ಏಪ್ರಿಲ್ ತಿಂಗಳಲ್ಲಿ ಹಾಕಿದ್ದೀನಿ. ಮತ್ತು ಮೇ 50,000 ಇದೆ, ಅದರ 25% ಕ್ಯಾಶ್ ಅಂತೆ. ಅಂದರೆ ಈ 50,000 ಇಂಟು 25% ಮಾಡಿದಾಗ 12,500 ರೂಪಾಯಿ ಬರುತ್ತೆ, ಅದನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಜೂನ್ ತಿಂಗಳಲ್ಲಿ ಸೇಲ್ಸು 60,000 ಆಗಿದೆ, ಅದರ 25% 15,000 ಆಗುತ್ತೆ. ಅಂದರೆ 60,000 ಇಂಟು 25% ಮಾಡಿದಾಗ 15,000 ಬಂತು, 15,000 ರೂಪಾಯಿ ಹಾಕಿದ್ದೀನಿ. ಇದು ಕ್ಯಾಶು. ಇನ್ನು ಉಳಿದದ್ದು ಕ್ರೆಡಿಟ್. ಇದು ಕ್ಯಾಶ್ ಸೇಲ್ಸ್ ಅಂತೂ ಮುಗೀತು, ಹೌದ್ರಾ. ಈಗ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಏನಪ್ಪ ಅಂದರೆ ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತೇಳಿ. ಡೆಟಾರ್ಸಿಂದ ಇನ್ನು ಉಳಿದು 75% ಬರಬೇಕಲ್ಲ. 75% ಇಲ್ಲಿ ಏನು ಹೇಳಿದ್ದಾರೆ, 1 ಮಂತ್ ಡಿಲೇ ಅಂತ. ಅಂದರೆ ಏಪ್ರಿಲ್ ತಿಂಗಳದು 75% ಮೇ ಕಟ್ತೀನಿ, ಮೇ ತಿಂಗಳು 75% ಜೂನ್ ಕೊಡ್ತೀನಿ. ಕ್ಯಾಶ್ ಅಂತೂ ಮುಗಿದೋಗ್ಬಿಟ್ಟಿದೆ. ಹಾಗಾಗಿ ನಮಗೆ ಏಪ್ರಿಲ್ ಮಾಡ್ತಿರೋದ್ರಿಂದ ಮಾರ್ಚಿಂದು 75% ಬರ್ಬೇಕು ತಾನೆ. ಅಂದರೆ 40,000 ಇಂಟು 75%,
ಅಂದರೆ ಈ ಮಾರ್ಚು 40,000 ಇದೆ, 40,000 ಇಂಟು 75% ಮಾಡಿದಾಗ 30,000 ಬಂತು. ಮತ್ತು ಏಪ್ರಿಲ್ದು ಮೇಗೆ ಬರ್ಬೇಕು ತಾನೆ, ಸೊ ಏಪ್ರಿಲ್ದು 48,000 ಇಂಟು 75% ಮಾಡಿದಾಗ 36,000 ಬಂತು. ಮತ್ತು ಜೂನು 60,000 ಇಂಟು 75% ಮಾಡಿದ ಮೇದು 50,000 ಇಂಟು 75% ಮಾಡಿದಾಗ 37,500 ಬಂತು. ಗೊತ್ತಾಗ್ತಿದೆಯಲ್ಲ? ಓಕೆ ಫೈನ್. ಸೊ ಈಗ ಏನು ಮಾಡೋಣ, ಈ ಮೂರನ್ನು ಟೋಟಲ್ ಮಾಡೋಣ. 14,000 ಕೊಟ್ಟಿದ್ರು, ಇವೆರಡು ಗೊತ್ತಿಲ್ಲ ನಮಗೆ, ಇದು ಲಾಸ್ಟಿಗೆ ಗೊತ್ತಾಗುತ್ತಿದ್ದು. ಇವೆರಡು ಹಾಕ್ಕೊಂಡಿದ್ದೀನಿ. ಏಪ್ರಿಲ್ ಫಸ್ಟ್ ಇದು ಮಂತಿಂದ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಈ ಮೂರು ಟೋಟಲ್ ಮಾಡಿದಾಗ 58,000 ಬಂತು. ಇನ್ನು ಪೇಮೆಂಟಿಗೆ ಬರೋಣ. ಸೊ ಪೇಮೆಂಟ್ಸ್ ಅಂತಂದರೆ ಪರ್ಚೇಸ್ ಇದೆ ಅಲ್ವಾ? ಪರ್ಚೇಸ್ ಅಂತಂದರೆ ಅದನ್ನ ಸಪ್ಲೈಯರ್ಸ್ ಅಥವಾ ಕ್ರೆಡಿಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ವೇಜಸ್ ಇದೆ, ವೇಜಸ್ ಹಾಕ್ಕೊಂಡಿದ್ದೀನಿ. ಎಕ್ಸ್ಪೆನ್ಸ್ ಇದೆ, ಎಕ್ಸ್ಪೆನ್ಸ್ ಹಾಕ್ಕೊಂಡಿದ್ದೀನಿ. ಓಕೆ, ಇಷ್ಟು ಬಂದಿದೆ ಅಲ್ವಾ? ಓಕೆ ಫೈನ್. ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅಂತ ಮತ್ತೊಂದು ಪೇಮೆಂಟ್ ಇದೆ, ಅದನ್ನು ಇನ್ಕಮ್ ಟ್ಯಾಕ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಜೂನಿಗೆ ಹೇಳಿದರೆ ಅದು ಹಾಕಿದ್ದೀನಿ. ಈಗ ಪರ್ಚೇಸಿಂದ ನಾವು ಪೇಮೆಂಟ್ ಮಾಡಬೇಕು. ಸೊ ಪರ್ಚೇಸಿಂದ ನಾವು ಪೇಮೆಂಟ್ ತಾನೆ, ಅದನ್ನು ಹೇಳಿದ್ರೆ ಪೀರಿಯಡ್ ಆಫ್ ಕ್ರೆಡಿಟ್ ಅಲೋಡ್ ಬೈ ದ ಸಪ್ಲೈಯರ್ ಅಂತಂದರೆ ನಾವು ಪರ್ಚೇಸ್ ಮಾಡಿದ್ದೀವಲ್ಲ 2 ಮಂತ್, 2 ತಿಂಗಳು ಬಿಟ್ಟು, ಅಂದರೆ ಫೆಬ್ರವರಿ ಮಾರ್ಚ್ ಬಿಟ್ಟು ಏಪ್ರಿಲ್ ಕಟ್ಟಬೇಕು. ಮಾರ್ಚು ಏಪ್ರಿಲ್ ಬಿಟ್ಟು ಮೇ ಕಟ್ಟಬೇಕು. ಏಪ್ರಿಲ್ ಮೇ ಬಿಟ್ಟು ಜೂನ್ ಕಟ್ಟಬೇಕು. ನಾವು ಇಲ್ಲಿ ಏಪ್ರಿಲಿಂದ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಏಪ್ರಿಲ್ ತಿಂಗಳಿಗೆ ಯಾವುದು ಬರಬೇಕು, ಅದ್ರ ಹಿಂದಿನ ತಿಂಗಳು ತಾನೆ. ಫೆಬ್ರವರಿ 22,000 ಐತಲ್ಲ, 2 ತಿಂಗಳು ಬಿಟ್ಟು ಅಂತಂದರೆ ಅದು ಏಪ್ರಿಲಿಗೆ ಬರಬೇಕು. 27,000, 28,000 ಮತ್ತು 30,000. ಸೊ ಅದು ನೋಡಿ 27,000, 28,000, 30,000. ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಪರ್ಚೇಸ್ ನೋಡಿ, ಫೆಬ್ರವರಿದು 2 ತಿಂಗಳು ಬಿಟ್ಟು ಏಪ್ರಿಲಿಗೆ, 28,000 2 ತಿಂಗಳು ಬಿಟ್ಟು ಮೇಗೆ, 30,000 2 ತಿಂಗಳು ಬಿಟ್ಟು ಇಲ್ಲಿಗೆ. ಅಂದರೆ ಇವು ಮೂರನ್ನು ಕಂಟಿನ್ಯೂ ಆಗಿ ನಾನು ತೊಗೊಂಡಿದ್ದೀನಿ. 22,000, 28,000, 30,000 ಏಪ್ರಿಲ್ ಮೇ ಜೂನಲ್ಲಿ ಪೇಮೆಂಟ್ ಮಾಡಿದ್ದೀನಿ. ಇನ್ನು ವೇಜಸ್ಸು ಮತ್ತು ಎಕ್ಸ್ಪೆನ್ಸಸ್ ಏನು ಹೇಳಿದ್ದಾರೆ, ವೇಜಸ್ ಎಕ್ಸ್ಪೆನ್ಸಸ್ ನೋಡಿ ಇಲ್ಲಿ ಹೇಳಿದ್ದಾರೆ ಡಿಲೇ ಇನ್ ಪೇಮೆಂಟ್ ಆಫ್ ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್ 1 ಮಂತ್, 1 ತಿಂಗಳು ಮಾತ್ರ ಹೇಳಿದ್ದಾರೆ. ಅಂದರೆ ಏಪ್ರಿಲ್ ಮೇ ಜೂನ್, ಅಂದರೆ ಮಾರ್ಚ್ದು ಏಪ್ರಿಲಿಗೆ ಬರಬೇಕು, ಏಪ್ರಿಲ್ದು ಮೇ ಬರಬೇಕು, ಮೇದು ಜೂನ್ ಬರಬೇಕು. ಅಂದರೆ ಮಾರ್ಚ್ದು 4,500, 4,500, 4,500, 5,500, 4,500, 5,500 ಇದಾಯಿತು. ನೆಕ್ಸ್ಟ್ ಅದೇ ಥರ ವೇಜಸ್ ಅಂತಂದರೆ ಮಾರ್ಚ್ದು ಏಪ್ರಿಲಿಗೆ ಬರಬೇಕು, 1 ತಿಂಗಳು ಡಿಲೇ ಅಂತಂದರೆ 3,000, 3,500, 4,500, 3,000, 3,500, 4,500 ರೂಪಾಯಿ. ನೆಕ್ಸ್ಟು ಅಡ್ಜಸ್ಟ್ಮೆಂಟಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಕೊಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಅಂದರೆ ಇದು ಕೂಡ ಎಕ್ಸ್ಪೆನ್ಸ್ ಆಗುತ್ತಲ್ವಾ? ಜೂನ್ ತಿಂಗಳಲ್ಲಿ ಪೇಮೆಂಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತಲೇ ಬರೀತೀನಿ. ಇನ್ಕಮ್ ಟ್ಯಾಕ್ಸ್ 14,000 ರೂಪಾಯಿ ನಾನು ಜೂನ್ ತಿಂಗಳಲ್ಲೇ ಅಪ್ಲೈ ಮಾಡಿದ್ದೀನಿ. ಈಗ ಇದ್ರ ಟೋಟಲ್ ಮಾಡಿದಾಗ ಇದು ಏಪ್ರಿಲ್ ತಿಂಗಳದ್ದು ಮಾತ್ರ ನಾನು ಮಾಡ್ತಾ ಇದ್ದೀನಿ. ಇದ್ರ ಟೋಟಲ್ ಮಾಡಿದಾಗ 29,500 ಬಂತು. ಈಗ ಟೋಟಲ್ ಎ ಮೈನಸ್ ಟೋಟಲ್ ಬಿ ಮಾಡ್ತೀನಿ. ಟೋಟಲ್ ಎ ಮೈನಸ್ ಟೋಟಲ್ ಬಿ ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಎ ಮೈನಸ್ ಬಿ ಮಾಡಿದಾಗ ಇದನ್ನು ಮೈನಸ್ ಮಾಡಿದಾಗ 28,500 ಬಂತು. ಈ 28,500 ನೆಕ್ಸ್ಟ್ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ ಅಲ್ವಾ? ಈಗ ಇದನ್ನು ಟೋಟಲ್ ಮಾಡೋಕ್ಕೆ ಈ ಮೂರು ಟೋಟಲ್ ಮಾಡಿದ್ರೆ 77,000 ಬಂತು. ಈ ಮೂರು ಟೋಟಲ್ ಮಾಡಿದ್ರೆ 36,000 ಬಂತು. 77,000 ಮೈನಸ್ 36,000 ಅಂದರೆ 41,000 ರುಪೀಸ್ ಆಯಿತು. ಇದು ಮತ್ತು ನೆಕ್ಸ್ಟ್ ಮಂತಿಗೆ ಓಪನಿಂಗ್ ಆಗುತ್ತೆ. ಸೊ ಈ ಮೂರು ಟೋಟಲ್ ಮಾಡಿದಾಗ ಒಂದು ಅಮೌಂಟು, ಇವಿಷ್ಟು ಟೋಟಲ್ ಮಾಡಿದಾಗ ಒಂದು ಅಮೌಂಟು, ಎ ಮೈನಸ್ ಬಿ ಮಾಡಿದಾಗ 39,500 ರುಪೀಸ್ ಬಂತು. ಸೊ ಇದು ಹೀಗೆ ಈ ಒಂದು ಕ್ಯಾಶ್ ಬಡ್ಜೆಟನ್ನು ಮಾಡ್ತೀವಿ. ಇದು ಎರಡನೇ ಪ್ರಾಬ್ಲಮ್. ಓಕೆನಾ? ಸೊ ಈಗ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನೀವೇ ಟ್ರೈ ಮಾಡಿರಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವೇ ಟ್ರೈ ಮಾಡಿ. 1 ಇನ್ಕಮ್ ಇದೆ, ರಿಸಿಪ್ಟ್ ಇದೆ, ಮತ್ತು 3 ಪೇಮೆಂಟ್ಗಳು ಕೊಟ್ಟಿದ್ದಾವೆ. 4 ತಿಂಗಳಿಗೆ ಮಾಡೋಕ್ಕೆ ಹೇಳಿದ್ದಾರೆ ಕ್ಯಾಶ್ ಬಡ್ಜೆಟು. ಅಂದರೆ ಮಾರ್ಚ್ ಏಪ್ರಿಲ್ ಮೇ ಜೂನು ಅಲ್ವಾ? 4 ತಿಂಗಳು ಮಾಡೋಕ್ಕೆ ಹೇಳಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಕಮ್ ಯಾವುದಾಗುತ್ತೆ, ಎಕ್ಸ್ಪೆನ್ಸ್ ಯಾವುದಾಗುತ್ತೆ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಈಗ ಮ್ಯಾಕ್ಸಿಮಮ್ ನಿಮ್ಗೆ ಐಡಿಯಾ ಬಂದಿದೆ, ಇದು ಗೊತ್ತಾಗುತ್ತೆ ನಿಮಗೆ. ಇದನ್ನು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದಕ್ಕೆ ಸೊಲ್ಯೂಷನ್ನು ಇದೆ, ಅದನ್ನು ನೋಡ್ಕೊಳ್ಳಿ. ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಹೇಗೆ ಬಂತಂತ ನೀವು ಆನ್ ಯುವರ್ ಓನ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಅಂದರೆ ಈ ಪ್ರಾಬ್ಲಮಿಗೆ ನೀವೇ ಸೊಲ್ಯೂಷನ್ ಮಾಡಿಕೊಂಡು ಆಮೇಲೆ ಇದು ಬೇಕಾದ್ರೆ ಟ್ಯಾಲಿ ಮಾಡಿ, ಗೊತ್ತಾಗದೆ ಹೋದರೆ ಇದು ನೋಡ್ತಾ ಹೋಗಿ, ಸರಿನಾ? ಕೆಲವು ವರ್ಕಿಂಗ್ ನೋಟ್ ಕೊಟ್ಟಿದ್ದಾರೆ, ಈ ವರ್ಕಿಂಗ್ ನೋಟನ್ನು ನೋಡ್ಕೊಳ್ಳಿ. ವರ್ಕಿಂಗ್ ಮಾಡಲೇಬೇಕಂತ ಏನಿಲ್ಲ, ನಿಮಗೆ ಬೇಕಾಯಿತು ಅಂದರೆ ಮಾಡ್ಬೋದು. ಓಕೆನಾ? ಇದು ಕ್ಯಾಶ್ ಬಡ್ಜೆಟ್. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಕಾನ್ಸೆಪ್ಟ್ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. ಟೈಮ್ ಕಡಿಮೆ ಇರೋದ್ರಿಂದ ನಾನು ಜಸ್ಟ್ ರೆಡಿಮೇಡ್ ಆನ್ಸರ್ಸ್ ಇರೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಅರ್ಥವಾಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.